ಏನ್ ಮಾಡೋಣಪ್ಪ, ಗಿಲ್ಲಿಗೆ ಓಟ್ ಹಾಕೋಣ ಅಂತ ಕುಂತಿದ್ದೀನಿ. ಬೆಳಗ್ಗೆನೆ ಎದ್ದು ಹೇಗೈತಂತೆ, ಅದಕ್ಕೆ ಗಿಲ್ಲಿಗೆ ಒಂದು ಓಟ್ ಹಾಕ್ಬಿಡೋಣ ನಮ್ಮ ಕಡೆಯಿಂದ ಅಂತ ಕೂತಿದ್ದೀರಪ್ಪ ಬೆಳಗ್ಗೆನೆ. ಗಿಲ್ಲಿ 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 ಓ, ಇದು ಹೊಟ್ಬೇಕಾ? ತೊಂಬತ್ತೊಂಬತ್ತು ಗಿಲ್ಲಿಗೆ ನೋಡು. ನಮ್ಮ ಕಡೆಯಿಂದ ನಮ್ಮ ರೈತರ ಮಗ ಗೆಲ್ಲಿ ಅಂದ್ಬಿಟ್ಟು ಪ್ರೀತಿಯಿಂದ 99 ಲಾಸ್ಟು. ಇನ್ನೂ ಏನಾದರೂ ಎಕ್ಸ್ಟ್ರಾ ಹಾಕೋದಿದ್ರು ಗಿಲ್ಲಿಗೆ ಹಾಕ್ತೀನಪ್ಪ, ಅದ್ರಾಗ ತಗೊಂತ ಇಲ್ಲ. ಬರೀ 99 ತಗೊಂಡಿರೋದು. ಅದ್ರ ಮೇಲೆ ಇನ್ನೂ ಒಂದು 2 ನಂಬರ್ ತಗೊಂಡಂಗಿದ್ದಿದ್ರೆ ಹಾಕೇನೆ. ನೆಕ್ಸ್ಟು ಸುದೀಪ್ ಅಣ್ಣಂಗೆ ಕೇಳ್ಕೊತೀನಿ, ಇನ್ನೊಂದು 2 ನಂಬರ್ ಜಾಸ್ತಿ ಇದ್ರೆ ಕೊಡ್ರಿ ಸರ್, ನಾನು ಸ್ವಲ್ಪ ಗಿಲ್ಲಿಗೆ ಒಂದು 2 ನಂಬರ್ ಜಾಸ್ತಿ ಹಾಕ್ಬೇಕು ಅಂತ ಅವಕಾಶ ಏನಾದರೂ ಇದ್ದರೆ ಸುದೀಪ್ ಅಣ್ಣವರು ದಯವಿಟ್ಟು ಕೊಟ್ಟರೆ ಇನ್ನೊಂದು 2-3 ನಂಬರ್ ಜಾಸ್ತಿನೇ ಹಾಕ್ತೀನಿ ಗಿಲ್ಲಿ ಅವ್ರಿಗೆ. 7 ಮೊಬೈಲಿಂದ ಹಾಕಿದ್ದೀರಿ, 693 ಹಾಕಿದ್ದೀರಿ ಓಟು. ಇನ್ನೂ ಒಂದು 5-6 ಮೊಬೈಲ್ ತರ ಕೇಳಿದ್ದೀರಿ, ತರ್ತಾ ಇದ್ದಾರೆ. ಎಷ್ಟು ಸಾಧ್ಯವಾದೈತೆ ಅಷ್ಟು ಓಟು ಅವ್ರಿಗೆ ಹಾಕ್ತೀರಿ ಗಿಲ್ಲಿಯವ್ರಿಗೆ. ಪಾಪ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದಾಗಿರೋಂಥ ವ್ಯಕ್ತಿ, ನಮ್ಮ ಕನ್ನಡದಲ್ಲಿರೋಂಥ ವ್ಯಕ್ತಿ. ಆ ವ್ಯಕ್ತಿಗೆ ಒಂದು ಓಟ್ ಮಾಡಬೇಕು ಅನ್ನೋದು ಆಸೆ, ಸುಮಾರು ಆಸೆ ಇತ್ತು. ಯಾವುದಾದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರೂ ಒಂದು ನಿಮ್ಮ ಓಟ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಒಬ್ಬ ವ್ಯಕ್ತಿ ಕೊಡ್ರಿ. ಗಿಲ್ಲಿ ಕಲಿದ್ರು ನಿಮ್ಮ ಮನ್ಸಿಗೆ ಇಷ್ಟ ಯಾರು ಬರ್ತಾರೋ ಅವ್ರು ಕೊಡ್ರಿ. ನಾವು ಕೇಳೋದೇನಂತಂದರೆ ಗಿಲ್ಲಿ ಕೊಡ್ರಿ, ಒಬ್ಬ ಬಡ ಹುಡುಗಂಗೆ ಒಂದು ಓಟ್ ಹಾಕ್ರಿ. ಬಡ ಹುಡುಗರನ್ನಿಂದ ಅವ್ರ ಟ್ಯಾಲೆಂಟ್ ಪ್ರಕಾರ ಅವ್ರು ಆಡ್ತಾ ಇದ್ದಾರೆ, ಬಿಗ್ ಬಾಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮನ್ಸಿಗೆ ಗೆಲ್ಸಿದ್ದಾರೆ ಅವರು. ಆ ವ್ಯಕ್ತಿಗೆ ಒಂದು ಓಟ್ ಹಾಕ್ರಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಏನು ರೈತರ ಮಗ, ಅವ್ರ ತಂದೆಗೆ ಬೇರೆ ಹುಷಾರಿಲ್ಲ, ನೀವು ಹಾಕೋ ಓಟ್ ಅವನೇನ ಗಿಲ್ಲಿ ಗೆದ್ದು ಬಂದರೆ ಒಂದು ಮನೆಗೆ ಕಟ್ಕೊಂಡು ಅವ್ರ ತಂದೆಗೆ ಆರೋಗ್ಯ ಸರಿ ಮಾಡ್ತಾನೆ ಅಂತ ಒಂದು ನಂಬಿಕೆ ಮೇಲೆ ಗಿಲ್ಲಿಗೆ ಓಟ್ ಹಾಕಿದ್ವಿ. ನೀವು ಹಾಕ್ರಿ, ನನ್ನ ಫ್ರೆಂಡ್ಸ್ ಕೈಲೂ ನಾನು ಹಾಕ್ತೀನಿ. ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋ 50 ಲಕ್ಷ ಕೈಯಲ್ಲಿ ಇಟ್ಕೊಂಬ ಬಾ ಅಷ್ಟೇ.